ಜಯಶೀಲಾ ಮೇಡಮ್ ಎಲ್ಲರೂ ಕೂಡ ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ಕಾಯ್ತಾ ಇದ್ದಾರೆ. ವಿಡಿಯೋ ಆನ್ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. ಎಲ್ಲರೂ ಕೂಡ ಎಷ್ಟು ಜನ ನಿಮ್ಗೆ ಸ್ವಾಗತ ಕೋರ್ತಾ ಇದ್ದಾರೆ ನೋಡಿ ಮೇಡಮ್, ಕಮೆಂಟ್ ಅಲ್ಲಿ ಸ್ವಾಗತಗಳು ತುಂಬಿ ಬರ್ತಾ ಇದೆ. ಓವರ್ ಟು ಯು ಜಯಶೀಲಾ ಮೇಡಮ್. ಎಲ್ಲರಿಗೂ ಶುಭೋದಯ. ನಾನು ಮಾತಾಡಕ್ ಆಗ್ತಿಲ್ಲ, ನನ್ಗೆ ಅಷ್ಟು ಸಂತೋಷ ಇದೆ. ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಈಗ 3 ತಿಂಗಳ ಹಿಂದೆ ಹಾಸ್ಪಿಟಲ್ ಅಲ್ಲಿ ಇದ್ದೆ. ನನಗೆ ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದು ಫೇಲ್ಯೂರ್ ಆಗಿ ಇನ್ಫೆಕ್ಷನ್ ಆಗಿ ಮತ್ತೆ ರಿವಿಷನ್ ಮಾಡಿದ್ರು, ಅದನ್ನು ಫೇಲ್ಯೂರ್ ಆಯ್ತು. ಇನ್ನೇನು ಬೇರೆ ದಾರಿ ಏನು, ಕಾಲೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಇದ್ದಾಗ ಮಾನಸಿಕವಾಗಿ ನಾನು ತುಂಬಾ ಕುಗ್ಗಿ ಹೋಗಿದ್ದೆ. ದೈಹಿಕವಾಗಿ ಮಾನಸಿಕವಾಗಿ ಯಾವ ಲೆವೆಲ್ಗೆ ಅಂದ್ರೆ, ನಾನು ಅಂತ ಟೈಮಲ್ಲಿ ನನಗೆ ಮೈಸೂರಿಗೆ ನೆನಪು ಮಾಡ್ಕೊಂಡು ನಾನು ಫೋನ್ ಮಾಡಿದಾಗ ಇಮ್ಮಿಡಿಯೇಟ್ ಆಗಿ ಕನೆಕ್ಟ್ ಆಗಿ ನನಗೆ ಮೆಂಟಲಿ ಮತ್ತೆ ಫಿಸಿಕಲಿ ನನಗೆ ಸ್ಪಂದಿಸಿ ನನಗೆ ಮಾರಲ್ ಸಪೋರ್ಟ್ ಮಾಡಿ ನನಗೆ ಆನಂದಮಯ ಬದುಕಿನಲ್ಲಿ ನೋವಿನ ಕೊಂಪೆಯನ್ನು ಈ ಹೊತ್ತಿನಲ್ಲಿ ಜೀವಿಸುವುದನ್ನು, ನನಗೆ ಎಷ್ಟು ಪೈನ್ ಇತ್ತು, ಬಾಡಿ ಎಷ್ಟು ಸ್ಟೇಬಲ್ ಆಗಿ ಇರಲಿಲ್ಲ. ಸರೇನೆ ನನ್ನ ಧ್ವನಿ ಕೇಳ್ಕೊಂಡು ಅವರು ತುಂಬಾನೇ ನೋವು ಅನುಭವಿಸಿದ್ರು. ದಿನ ಹಾಸ್ಪಿಟ್ಲಲ್ಲಿ ಇದ್ದಾಗಲೇ ನಾನು ಕ್ಲಾಸ್ ಅಟೆಂಡ್ ಮಾಡಿದೆ, ಅಭ್ಯಾಸಗಳನ್ನು ಮಾಡಿಕೊಂಡು ದಿನ ನಾನು ಬರೀ ನೆಗೆಟಿವ್, ಹಾಸ್ಪಿಟ್ಲಲ್ಲಿ ನನಗೆ ನೆಗೆಟಿವೇ ಬರ್ತಾ ಇತ್ತು, ಪಾಸಿಟಿವ್ ಬರ್ತಾನೆ ಇರಲಿಲ್ಲ. ಮುಗೀತು ಇನ್ನೇನು ನನ್ನ ಕತೆ ಅಂತ ಹೇಳಿ ಎಷ್ಟು ನಾನು ಧೈರ್ಯ, ನನ್ನ ಮಕ್ಕಳಿಗೆ ನಾನು ಧೈರ್ಯವಾಗಿರ್ಬೇಕು. ಪಾಪ ನನ್ನ ಮಕ್ಕಳು ನನ್ನ ತಂದೆ ಅಂತೂ ಉಳಿಸ್ಕೊಳಕ್ಕಾಗಿಲ್ಲ, ಅಮ್ಮನವರು ಉಳಿಸ್ಕೊಳ್ಳೋಣ ಅಂತ ತುಂಬಾನು ಅವರು ಹೋರಾಟ ಮಾಡಿದ್ರು. ಅವ್ರಿಗೆ ನಾನು ಸಪೋರ್ಟ್ ವಿಲ್ ಪವರ್ ತೋರಿಸ್ಬೇಕು ಅಂದ್ರೆ ನನಗೆ ಆಗ್ತಾನೆ ಇರಲಿಲ್ಲ. ಅಂತ ಟೈಮಲ್ಲಿ ಸರ್ ನನಗೆ ಒಂದು ಕಾಲ್ ಮಾಡಿದ ತಕ್ಷಣ ನನಗೆ ಎಲ್ಲನೂ ನೆನಪಿಸಿ ನನಗೆ ಮಾರಲ್ ಸಪೋರ್ಟ್ ಮಾಡಿದಾಗ ದಿನ ಕ್ಲಾಸು ಅಟೆಂಡ್ ಮಾಡಿ ನಾನು ನೆಗೆಟಿವ್ ಎನರ್ಜಿ ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಕ್ ನೋಡಿದೆ. ಎಷ್ಟು ಭರವಸೆ ತುಂಬಿದ್ರು, ಧೈರ್ಯ, ಸಾಂತ್ವನ ಅಂತಂದ್ರೆ ನನಗೆ ನೀರಿನಲ್ಲಿ ಮುಳುಗೋರಿಗೆ ಹುಲ್ಕಡ್ಡಿ ಆಸರ ಅನ್ನೋ ತರ. ಮತ್ತೆ ನಾನು ಇವತ್ತು ಇಷ್ಟು ಧೈರ್ಯವಾಗಿ ಇಷ್ಟು ನನ್ನ ಸ್ಟೇಬಲ್ ಇಂದ ಮಾತಾಡ್ತಿದ್ದೀನಿ ಅಂದ್ರೆ ನಮ್ಮ ಪರಿವಾರದ ಎಲ್ಲರಿಗೂ, ಸರಿಗೂ, ರಶ್ಮಿ ಮೇಡಮ್ಗೂ, ಸತೀಶ್ ಸರ್ಗವ್ರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ದಿನ ಬೆಳಗ್ಗೆ ನಾನು ಒಬ್ಬಳೇ ನಾನು ಇರ್ಬೇಕಾದ್ರೆ ಏನ್ ಮಾಡೋದು ಅನ್ನೋ ಟೈಮಲ್ಲಿ 4 ಗಂಟೆಯಿಂದ 3:45 ಕಾಯ್ಕೊಂಡು ಕೂತಿರ್ತಿದ್ದೆ. ಎಷ್ಟೊತ್ತಿಗೆ 5 ಗಂಟೆ ಆಗುತ್ತೆ. ಎಲ್ಲರೂ ನನ್ನ ಜೊತೆಗಿದ್ದಾರೆ. ಎಲ್ಲರೊಟ್ಟಿಗೆ ನಾನು ಅಭ್ಯಾಸ ಕಾರ್ಯಾಗಾರನ ಅಟೆಂಡ್ ಮಾಡಿದಾಗ ನನಗೆ ಇನ್ನೂ ಜೀವನ ಇದೆ, ಏನಾದರೂ ಮಾಡಬೇಕು, ಧೈರ್ಯವಾಗಿ ತಗೋಬೇಕು ಅಂತಂದು ಅಭ್ಯಾಸ ಮಾಡಿ ಇವತ್ತು ನಾನು ಮಕ್ಕಳಿಗೆಲ್ಲ ನಾನು ಒಂದು ತಾಯಿಯಾಗಿರ್ಬಲ್ಲೆ ಅನ್ನೋ ಧೈರ್ಯ ಬಂದಿದೆ. ಮಕ್ಕಳು ಎಲ್ಲ ಸಂತೋಷವಾಗಿದ್ದಾರೆ. ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಒಂದು ದೊಡ್ಡ ರಿಸ್ಕ್ ತಗೊಂಡು ಮೇಜರ್ ಆಪರೇಷನ್ ಮಾಡಿಸ್ಕೊಂಡು ಬಂದೆ. ಅದು ಕಾಲ್ ಫೋಲ್ಡ್ ಮಾಡಕ್ ಬರೋದಿಲ್ಲ, ಅದು ರಿಂಗ್ ಹಾಕಿ ಮತ್ತೆ ಅದಕ್ಕೆ ಹೊಸ ಮೆಥಡ್ ಅಂತ ಮಾಡಿದ್ದಾರೆ. ಅಷ್ಟು ದೊಡ್ಡ ರಿಸ್ಕ್ ತಗೊಂಡು ಮತ್ತೆ ಅದಕ್ಕೆ ನಾನು ಕಾಲಿಗೆ ಶಕ್ತಿ ತುಂಬಿ ನನ್ನ ಕಾಲ್ ನಾನು ಉಳಿಸ್ಕೊಂಡಿದ್ದೀನಿ. ನಾನು ಮತ್ತೆ ಬದುಕಿ ಬಂದಿದ್ದೀನಿ ಅಂತಂದ್ರೆ ಯೂನಿವರ್ಸ್ ಆಶೀರ್ವಾದ, ಸರ್ ಆಶೀರ್ವಾದದಿಂದ. ಅದಕ್ಕಾಗಿ ಮಹೇಶ್ ಸರ್ಗೆ ಅವರಿಗೆ, ನಮ್ಮ ಪರಿವಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ಜಯಶೀಲಾ ಮೇಡಮ್, ತಾವು ಈ ಮನಸ್ಸಿನ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಇದರ ಸಾಮರ್ಥ್ಯವನ್ನು ತಿಳ್ಕೊಂಡು ತಾವು ಗುಣಮುಖರಾಗಿ ಎಷ್ಟೋ ಜನರಿಗೆ ತಾವು ಸ್ಫೂರ್ತಿಯಾಗಿದ್ದೀರಿ. ನಿಮ್ಗೆ ನಾವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೇನೆ.